ಯಾರು ಬೇಕಾದ್ರೂ ಇಲ್ಲಿ ಬನ್ನಿ. Ready, finishing. Competitors on your mark. ಸಂಜು ಎಸೆತ ಚೆಂಡು ಕಾರ್ತಿಕ್ ದಾಂಡಿನ ಮುಖಾಂತರವಾಗಿ ಮೊದಲ ಎಸೆತದ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. Competitors on your mark. Leg in the ಇಟ್ಕೊಳ್ಳಿ. Leg in the leg last one. ಮೇಡಮ್ ಬನ್ನಿ, ಮೇಡಮ್ ಬನ್ನಿ, ಒಳ ಬನ್ನಿ. ಮೂರೇ ಜನ, 7 ಜನ ಇದ್ರಲ್ಲ, 7 ಜನ ಇಲ್ಲ, ಒಬ್ರು ಡಬಲ್ ಮೆಸ್ಸಿ ಕೈ ಮಾತಾಡುವ ಶಾಟ್ ಫೈರ್ ಮೂಲಕ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಬಾರಿ ಗಗನ ಚುಂಬಿ ಸಿಕ್ಸರ್. 6 ಓಟಗಳ ಸರಪಳಿ ಆಗ್ತಾ ಇದೆ. ನೋಡಿ, ಈಗ ಓಡಿಸಿರೋ ಶಂಕರ ಅವ್ರು 6 ಜನ ಇಲ್ಲಿ ಕಳಿಸು. ಫೈನಲ್ಸ್ ಇದು ಎಬೋ 40 ವುಮೆನ್ ಸೆಕ್ಷನ್ ಫೈನಲ್ಸ್. ಫಸ್ಟ್ ಸೆಕೆಂಡ್ ಥರ್ಡ್ 3 ಮಾತ್ರ. ಓಕೆ, ರೇ ಸರ್ಕಾರ ಯಾರವರು ರೇ ಈ ಲೈನ್ನಾಗ ಇರೋರು ರೇ ಸರ್ಕೊಳ್ರಿ. ಈ ಲೈನ್ನಲ್ಲಿ ಇರೋರು ಹೊರಗೆ ಸರ್ಕೊಳ್ಳಿ. ಮೇಡಮ್ ಸೇಮ್ ಆನ್ ಯುವರ್ ಮಾರ್ಕ್ ವಿಷನ್. ಕಾಂಪಿಟೇಟರ್ ಯುವರ್ ಮಾರ್ಕ್. ಕಾಂಪಿಟೇಟರ್ಸ್ ಆನ್ ಯುವರ್ ಮಾರ್ಕ್. ಮಾತಾಡುವ ಶಾಟ್ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮೊದಲ 4ನೇ ಬಾರಿಗೆ ಈ ಬಾರಿ ಎಸೆತ ಚೆಂಡು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಟ್ರು. ಆ ಬಳಿಕ ತಂಡದ ಮೊತ್ತ 11ಕ್ಕೆ ಸಾಗ್ತಾ ಇದೆ. ನೋಡಿ, ಬಿಲೋ 40 ಮೆನ್ ಸೆಕ್ಷನ್ 6 ಜನ ಬನ್ನಿ ಇಲ್ಲಿ. ಮೊದಲನೇ ಹಿಟ್ಸ್ ಪ್ರಥಮ ದ್ವಿತೀಯ ಪಡೆದವರು, 2ನೇ ಹಿಟ್ಸ್ 3ನೇ ಹಿಟ್ಸ್ ಮತ್ತು 6 ಜನಗಳು. ಈ ಬಾರಿ ಎಸೆದ ಚೆಂಡು ಅಲ್ಲಿ ರನ್ಔಟ್ ಆಗುವ ಸಾಧ್ಯತೆ ಕಾದೊಳ್ಳಬೇಕಾಗಿದೆ. ಮೂಲಕ ಇಲ್ಲದ ರನ್ ಅನ್ನು ಕದಿಯಲಾಗಿ ರನ್ಔಟ್ ಆಗ್ತಿದ್ದಾರೆ. ಅಲ್ಲಿ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶಿವಮೊಗ್ಗ ತಂಡ. ದರ್ಶನ್ ರನ್ಔಟ್ ಆಗಿ ಪಂದ್ಯಾಟ ವೀಕ್ಷಣೆಗಾಗಿ ಮೇಲ್ನತ್ತ ಸಾಗ್ತಿದ್ದಾರೆ. ಅಲ್ಲಿ ಮೊದಲ ಯಶಸ್ಸನ್ನ ವಿಜಯಪುರ ತಂಡ ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 11ರಲ್ಲೇ ಸ್ಥಗಿತವನ್ನು ಕಂಡುಕೊಂಡ್ರೆ 1 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶಿವಮೊಗ್ಗ ತಂಡ. ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನ. ಒಂದು ದೊಡ್ಡದ ಹೆಚ್ಚುವರಿ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 12ಕ್ಕೆ 1. ಕಾಂಪಿಟೇಟರ್ ಆನ್ ಯುವರ್ ಮಾರ್ಕ್ ಹೇಳ್ತೀನಿ. ಫೋಲ್ ಸ್ಟಾರ್ಟ್ ಆದರೆ ಡಬಲ್ ವಿಷಲ್ ಹೊಡಿತೀನಿ, ವಾಪಸ್ ಬರಬೇಕು.
ಓಕೆ, ಕಾಂಪಿಟೇಟರ್ಸ್ ಆನ್ ಯುವರ್ ಮಾರ್ಕ್. ರಿಲ್ಯಾಕ್ಸ್. ಅಮೀನ್ ಸಾಬ್ ಎರಡನೇ ಓವರ್ಗಾಗಿ. ನಿಮ್ಮ ಹತ್ರ ಏನು ಹೊಡ್ಕೊಳಂಗಿಲ್ರಿ, ಅವ್ರ ಎದುರಿಗೆ ಹೊಡಿಬೇಕು. ಫೋಲ್ ಆಗ್ಯಾರಂತ ಯಾರಿಗೆ ಗೊತ್ತಾಗತ್ತೆ? ನಾವು ಹೊಡಿತೀವಿ ಕರಿಯೋದಕ್ಕೆ. ಕಾಂಪಿಟೇಟರ್ ಅಮೀನ್ ಸಾಬ್ ಎರಡನೇ ಓವರ್ ಮೊದಲ ಚೆಂಡಿಗಾಗಿ. ಆರಂಭಿಕ ಎಸೆತ ಬಾಲಾಟವನ್ನು ದಾಖಲಿಸಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಈಗ ಭರ್ಜರಿ ಸಿಕ್ಸರ್. 6 ಆಟಗಳ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ತುಮಕೂರು ಕ್ಯಾಪ್ಟನ್, ಅದೇ ರೀತಿಯಾಗಿ ದಾವಣಗೆರೆ ಬಿ ಕ್ಯಾಪ್ಟನ್ ಮೊದಲ ಕರೆಯನ್ನು ನೀಡ್ತಾ ಇದ್ದಾವೆ. ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ. ಮಹತ್ವಪೂರ್ಣಂತರವಾಗಿ ಬಿದ್ದಂತ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಇದು ಕೂಡ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ಕೊಳ್ತಿದ್ದಾನೆ ಕಾರ್ತಿಕ್ ಈ ಬಾರಿ. ಆತ 3ನೇ ಬಾರಿಗೆ ಅಮಿತ್ ಸಾಬ್. ಈ ಬಾರಿ ಎಸೆತ ಚೆಂಡು ವೈಡ್ ಬಾಲ್ ಔಟ್ಸೈಡ್ ದ ಆಫ್ ಸ್ಟಂಪ್ ಮುಖಾಂತರವಾಗಿ ಕ್ರಮವಿಲ್ಲದ ಎಸೆತ ಕಂಡು ಬರ್ತಾ ಇದೆ. ಔಟ್ ಅಂಡ್ ಎಡ್ಜ್ ಆಗ್ತಾ ಇದೆ. ಈ ಬಾರಿ ರನ್ಔಟ್ ಆಗುವ ಸಾಧ್ಯತೆ ಕಾದು ನೋಡಬೇಕಾಗಿದೆ. ಅಲ್ಲಿ ಚುರುಕಿನ ಓಟ ಕಂಡು ಬರ್ತಾ ಇದೆ. ಕೊಂಚ ಬ್ಯಾಟ್ಸ್ಮನ್ಗಳು ಹೊಂದಾಣಿಕೆ ಕೊರತೆ ಕಂಡು ಬರ್ತಾ ಇದೆ. ಈ ಬಾರಿ ಮತ್ತೆ ಫೈನಲ್ ಆಗಿ ಭಾಗದಲ್ಲಿ ದೊಡ್ಡದ ಹೆಚ್ಚುವರಿ ಸೇರ್ಪಡೆ. ಮತ್ತೆ ಬೀಸುವಂತ ಪ್ರಯತ್ನ ಮೂಲಕ ಕಾರ್ತಿಕ್ ದಾಂಡಿನ ಮುಖಾಂತರವಾಗಿ ಮತ್ತೆ ಗಗನ ಚುಂಬಿ ಸಿಕ್ಸರ್. 6 ಓಟಗಳ ಪೂರೈಕೆ ಆಗ್ತಾ ಇದೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ. ತಂಡದ ಮೊತ್ತ 33 ಓಟವನ್ನು ದಾಖಲಿಸ್ತಾ ಇದೆ. ಎರಡನೇ ಓವರ್ನ ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ ಒಂದು ಹಂತದಲ್ಲಿ. ಲಾಸ್ಟ್ ಬಾಲ್ ರಿವೈನಿಂಗ್. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಮತ್ತೆ ಬಿಗ್ ಶಾಟ್ ಮಾಡಿಸಿದ್ದಾರೆ. ಮತ್ತೊಂದು ಗಗನ ಚುಂಬಿ ಸಿಕ್ಸರ್. 6 ಓಟಗಳ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 39ಕ್ಕೆ ಸಾಗ್ತಾ ಇದೆ. 39 ರನ್ಸ್ ಲಾಸ್ ಆಫ್ 1 ವಿಕೆಟ್. 39ಕ್ಕೆ 1.
ಕಾಶಿ ಎಸೆತಗಾರಿಕೆ ಭಾಗದಲ್ಲಿ ಅಲ್ಲಿ ತಂಡದ ಒಟ್ಟು ಮೊತ್ತ 39 ಓಟವನ್ನು ದಾಖಲಿಸ್ತಾ ಇದೆ ಶಿವಮೊಗ್ಗ ತಂಡ. ಈ ಬಾರಿ ಕಾಶಿ ಎಸೆದಂತ ಚೆಂಡು ವೈಡ್ ಬಾಲ್, ಕ್ರಮವಿಲ್ಲದ ಎಸೆತ. ತಂಡದ ಮೊತ್ತ 40ಕ್ಕೆ ಸಾಗ್ತಾ ಇದೆ. ಕಾರ್ತಿಕ್ ಈಗಾಗಲೇ ವೈಯಕ್ತಿಕ ಮೊತ್ತ 37 ಓಟವನ್ನು ದಾಖಲಿಸಿದ್ದಾರೆ. ತಟ್ಟಿಪುಟ್ಟಿ ಆಡುವಂಥ ಪ್ರಯತ್ನ, ಸುಂದರತೆಯ ಬ್ಯಾಟಿಂಗ್ ಪ್ರವಚನ, ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆಯನ್ನು ಮಾಡಿಕೊಂಡ್ರು. ಆ ಬಳಿಕ ತಂಡದ ಮೊತ್ತ 41ಕ್ಕೆ ಸಾಗ್ತಾ ಇದೆ. ಈ ಬಾರಿ ರಿವರ್ಸ್ ಶಾಟ್ ಪ್ರಯತ್ನ ಮೂಲಕ ಕಾರ್ತಿಕ್ ಮತ್ತೆ ಸಿಕ್ಸರ್ ದಾಖಲಿಸಿಕೊಳ್ತಿದ್ದಾರೆ. ಆರು ಓಟಗಳ ಪೂರೈಕೆ ಆಗ್ತಾ ಇದೆ. ಆರ್ಕಲ್ ಡೆಲಿವರಿ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಟ್ಟಿಮುಟ್ಟಿ ಆಡುವಂಥ ಪ್ರಯತ್ನ, ಕಾರ್ತಿಕ್ ಅವರ ವೈಯಕ್ತಿಕ ಮೊತ್ತ 44 ಓಟವನ್ನು ದಾಖಲಿಸಿದ್ದಾರೆ. ತಟ್ಟಿಮುಟ್ಟಿ ಆಡುವಂಥ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಸಾಗ್ತಾ ಇದೆ. ಅಲ್ಲಿ ಕಾರ್ತಿಕ್ ಅವರ ವೈಯಕ್ತಿಕ ಮೊತ್ತ 13 ಎಸೆತಗಳಲ್ಲಿ 45 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಅರ್ಧ ಶತಕ ಪೂರೈಕೆ ಮಾಡಿಕೊಳ್ತಾ ಇದೆ ಶಿವಮೊಗ್ಗ ತಂಡ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 50, 50 ರನ್ಸ್, ಲಾಸ್ ಆಫ್ 1 ವಿಕೆಟ್. ಅಂತಿಮ 3 ಓವರ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಆ 3 ಓವರ್ಗಳಲ್ಲಿ ಅದೆಷ್ಟು ಓಟಗಳನ್ನು ದಾಖಲಿಸ್ಕೊಳ್ತಾರೋ ಕಾದು ನೋಡಬೇಕಾಗಿದೆ. ತುಮಕೂರು ಕ್ಯಾಪ್ಟನ್ ಆಗಿ ದಾವಣಗೆರೆ ಬಿ ಕ್ಯಾಪ್ಟನ್ ಅಲ್ಲಿ ಟಾಸ್ಕ್ ಆಗಿ ವೇದಿಕೆ ಬಳಿ ಬನ್ನಿ. ಅಲ್ಲಿ ಅರ್ಧ ಶತಕದ ಹೊಸ್ತಿಲಲ್ಲಿದ್ದಾರೆ ಕಾರ್ತಿಕ್. ಈಗಾಗಲೇ 45 ರನ್ನಿನ ವೈಯಕ್ತಿಕ ಮೊತ್ತವನ್ನು ದಾಖಲಿಸಿದ್ದಾರೆ. ಬೌಂಡರಿ ಸಿಕ್ಸರ್ಗಳ ರನ್ ಮಾಳೆ ಹಾರಿಸಿದ್ದಾರೆ. ಅಶೋಕ್ ಎಸೆಗಾರಿಕೆ ಭಾಗದಲ್ಲಿ 4ನೇ ಓವರ ಮೊದಲ ಚೆಂಡಿಗಾಗಿ ಅಶೋಕ್. ಅಲ್ಲಿ ಕಾರ್ತಿಕ್ ಸ್ಟ್ರೈಕರ್ ಮುಂದುವರಿಸಿದ್ದಾರೆ. ಆರಂಭಿಕ ಎಸೆತ ಕ್ಷಣಗಳ ಗಾಳಿಯಲ್ಲಿ ಚಾಲ್ತಾ ಇದೆ. ಕೆಳಗೊಳಗುವ ಸಾಧ್ಯತೆ ತನ್ಮೂಲಕ ಸುನೀಲ್ ಅವರ ಸುರಕ್ಷಿತ ಕೈ ಸಾರ್ತಾ ಇದೆ. ಅಲ್ಲಿ ಅರ್ಧ ಶತಕದ ಹೊಸ್ತಿಲಲ್ಲಿರ್ತಕ್ಕಂಥ ಕಾರ್ತಿಕ್ ಈಗ ಕ್ಯಾಚ್ ಅನ್ನಿಟ್ಟು ಪಂದ್ಯಾಟ ವೀಕ್ಷಣೆಗಾಗಿ ಪೆವಿಲಿಯನ್ ಅಂತ ಸಾಕ್ತಿದ್ದಾರೆ.
ಅರ್ಧ ಶತಕದ ಹೊಸ್ತಿಲಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಬಿಗ್ ಶಾಟ್ ಅನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಸುಂದರತೆಯ ಕ್ಯಾಚ್ ಅನ್ನು ಸುನೀಲ್ ಪಡ್ಕೊಳ್ತಿದ್ದಾನೆ. ಅಲ್ಲಿ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಶಿವಮೊಗ್ಗ ತಂಡ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ರು. ತಮ್ಮ ತಂಡಕ್ಕೆ 45 ರನ್ನಿನ ವೈಯಕ್ತಿಕ ಮೊತ್ತವನ್ನು ದಾಖಲಿಸಿ ಪಂದ್ಯಾಟ ವೀಕ್ಷಣೆಗಾಗಿ ಸಾಕ್ತಿದ್ದಾರೆ. ಅಲ್ಲಿ ಮತ್ತೊರು ಹೊಸ ದಾಂಡಿಗ, ಹೊಸ ಆಟಗಾರ ಪ್ರವೀಣ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಪ್ರವೀಣ್ಗೆ ಅಂತ ಚೆಂಡು ತಟ್ಟಿ ಮುಟ್ಟಿ ಆಡ್ತಿದ್ದಾರೆ. ಫ್ರಂಟ್ ರೂಪದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಸರ್ಪಡ. ಮತ್ತೆ ಬೀಸುವಂತ ಪ್ರಯತ್ನ, ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ನೆಟ್ಟನೇರ ಗೂಟ ರಕ್ಷಕನ ಕೈ ಸೇರ್ತಾ ಇದ್ದ ಚೆಂಡು. ಈ ಬಾರಿ ಮತ್ತೆ ಡಾಟ್ ಬಾಲ್. ಮೊದಲ 3 ಓವರ್ಗಳಲ್ಲಿ ರನ್ ಮಳೆ ಹರಿದು ಬಂದಿತ್ತು. ಈಗ 4ನೇ ಓವರ್ನಲ್ಲಿ ಅಶೋಕ್ ಲೈನ್ ಆನ್ ಲೈನ್ ಲಯಬದ್ಧತೆ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ವಿಜಯಪುರ ಪರವಾಗಿ. ಈ ಬಾರಿ ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ, ತನ್ನ ಮೂಲಕ ಸಿಕ್ಸರ್, ನೋ ಬಾಲ್ ಮುಖಾಂತರವಾಗಿ. ಕೆಲಸ ಮಾಡ್ತಾನ ಬಡಿಗೆ ಕೆಲಸ, ಅದಕ್ಕೆ ಆಫೀಸ್ ನಾವು ನಮಗೆ ಬೇಕಾಕ್ಕವಲ್ಲ. ನೋ ಬಾಲ್ ಮುಖಾಂತರವಾಗಿ ಸಿಕ್ಸರ್. ಫ್ರೀ ಹಿಟ್ ಚೆಂಡು, ಫ್ರೀ ಹಿಟ್ ಅವಕಾಶದಲ್ಲಿ ಈಗ ಅಂಪೈರ್ಗೆ ಬಲವಾದ ಮನವಿ ಕೂಡ ಮಾಡ್ತಿದ್ದಾರೆ ಸ್ಟೆಂಪೌಟ್ಗಾಗಿ. ಅಂತಿಮ ಎಸೆತ ಕೂಡ ಬಾಕಿ ಉಳಿಸ್ತಾ ಇದೆ. 4ನೇ ಓವರ್ನಲ್ಲಿ ತಂಡದ ಮೊತ್ತ 58 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಅಶೋಕ್ ಎಸೆದಂತ ಚೆಂಡು, ಈ ಬಾರಿ ಡಾಟ್ ಬಾಲ್. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ, ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 58 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 2 ಓವರ್ಗಳು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಅಲ್ಲಿ. ಈಗ ವಾಚಸ್ಗಾರಿಕೆ ಭಾಗದಲ್ಲಿ ಕಾಶಿ 5ನೇ ಓವರ್ನ ಮೊದಲ ಚೆಂಡಿಗಾಗಿ.
ಈ ಬಾರಿ ಎಸೆದ ಚೆಂಡು ರಿವರ್ಸ್ ಶಾಟ್ ಪ್ರಯತ್ನ, ಬ್ಯಾಟಿನ ತುದಿ ಅಂಚನ ಸಾಗುತ್ತಾ ಇದೆ. ಕೇವಲ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 59. ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಸ್ಕೋರ್ ತಂಡದ ಮೊತ್ತ 59. ಅಣ್ಣ ಏನು ರಿವ್ಯೂವಾ? ರನ್ಔಟ್ಗಾಗಿ ಥರ್ಡ್ ಅಂಪೈರ್ ಬೋಲ್ಡಾ? ಅಣ್ಣ ಬೋಲ್ಡ್ ಆಗಿದೆ ಅಂತ ನೋಡಿ. ಕ್ಲೀನ್ ಬಾಲ್ಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ ನಿರ್ಣಾಯಕರಿಂದ. ಅಲ್ಲಿ ಮತ್ತೆ ಉದ್ದಾರಿಯನ್ನು ಕಳೆದುಕೊಳ್ತಾ ಇದೆ ಶಿವಮೊಗ್ಗ ತಂಡ. ಯಾವುದೇ ರನ್ ಇಲ್ಲ. ಕ್ಲೀನ್ ಬೋಲ್ಡ್ ಮುಖಾಂತರವಾಗಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ತಂಡದ ಮೊತ್ತ 59. 3 ವಿಕೆಟ್ 58 3-2 ವಿಕೆಟ್. $58 runs, loss of 3 wickets. ಅಲ್ಲಿ ಹೊಸ ಆಟಗಾರ ಶಂಕರ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಅಲ್ಲಿ ವಾಚಸ್ ಕಾಶಿ. ಈ ಬಾರಿ ಎಸೆದ ಚೆಂಡು ಕೊಂಚ ಕ್ಷೇತ್ರ ರಕ್ಷಣೆ ಎಡವಿಕೆ ಆಗ್ತಾ ಇದೆ. ಕೇವಲ ಒಂಟಿ ಓಟ ಮತ್ತೆ ವೈಟ್ ಬಾಲ್. 1+1 ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 2 ರನ್ನಿನ ಮುಖಾಂತರವಾಗಿ 60ಕ್ಕೆ ಸಾಗ್ತಾ ಇದೆ. 60 ರನ್ಸ್. ಕಾಶಿ ಎಸೆದಂತ ಚೆಂಡು ಓಟುಗಳಿಗೆ ಅವಕಾಶನ ಮಾಡಿಕೊಳ್ತಾ ಇಲ್ಲ. +1 ಆದ್ಮೇಲೆ ಡಾಟ್ ಈಗ ಡಾಟ್ ಆಯ್ತು. ಅಲ್ಲಿ ಕೇಳಿ ನನಗೆ ಕೇಳಲ್ಲ ಅಲ್ಲ ಸ್ಕೋರ್ ಮತ್ತೆ ಬೀಸುವಂತ ಪ್ರಯತ್ನಗಳು ಕಂಡು ಬರ್ತಾ ಇದೆ. ಮತ್ತೆ ಡಾಟ್ ಬಾಲ್. ಚೆಂಡು ದಾಂಡಿನ ನಡುವೆ ಸಂಪರ್ಕ ಕಂಡು ಬರ್ತಾ ಇಲ್ಲ. ಡಾಟ್ ಬಾಲ್ಗಳಷ್ಟೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕಾಶಿ. ಈ ಬಾರಿ ಎಸೆದ ಚೆಂಡು ಮತ್ತೆ ಚುಕ್ಕಿ ಎಸೆತ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ಹಂತದಲ್ಲಿ 3 ಓವರ್ಗಳಲ್ಲಿ 50 ರನ್ ಗಳಿಸಿದಂಥ ಶಿವಮೊಗ್ಗ ತಂಡ ಈಗ ರನ್ ಗಳಿಸಲಿಕ್ಕೆ ಪರದಾಡ್ತಾ ಇದೆ. ರನ್ಗಳಿಗೆ ಕಡಿವಾಣ ಆಗ್ತಿದ್ದಾರೆ ವಿಜಯಪುರ ಬೌಲರ್ಗಳು. ಈಗ ಒಂಟಿ ಓಟ ಪೂರೈಕೆ ಮಾಡಿಕೊಳ್ತಿದ್ದಾರೆ.
ಈ ಬಾರಿ ಮಿಡ್ವಿಕೆಟ್ ರೂಪದಲ್ಲಿ ಸಾಗ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್, ಒಂದು ಓಟ ಪೂರ್ಣಗೊಳ್ತಾ ಇದೆ. ಆ ಬಳಿಕ ಓವರ್ ಮುಕ್ತಾಯ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 62. ಅಲ್ಲಿ ಆರಂಭಿಕ 3 ಓವರ್ಗಳಲ್ಲಿ ಶಿವಮೊಗ್ಗ ತಂಡ 50 ರನ್ನಿನ ಬೃಹತ್ ಮೊತ್ತವನ್ನು ದಾಖಲಿಸಿತ್ತು. ಈಗ ಕಳೆದ 2 ಓವರ್ಗಳಲ್ಲಿ ಕೊಂಚ ರನ್ ಗಳಿಸಲಿಕ್ಕೆ ಪರದಾಡ್ತಾ ಇದೆ. ತಂಡದ ಒಟ್ಟು ಮೊತ್ತ 5 ಓವರ್ಗಳ ಮುಕ್ತಾಯಕ್ಕೆ 62 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಓವರ್ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ನಲ್ಲಿ. ಈಗ ಅಣ್ಣ ಟಾಸ್ ಆಯ್ತಾ? ಮೊದಲ ಸೆಮಿಫೈನಲ್ ತುಮಕೂರು ವರ್ಸಸ್ ದಾವಣಗೆರೆ ಬಿ. ಹನುಮಂತಣ್ಣ ಟಾಸ್ ಆಯ್ತಾ? ಕರಿಬೇಕಾ? ತುಮಕೂರು ಕ್ಯಾಪ್ಟನ್ ಆಗಿ ದಾವಣಗೆರೆ ಬಿ ಕ್ಯಾಪ್ಟನ್. ಟಾಸ್ಗೆ ಬನ್ನಿ. ತುಮಕೂರು ಆಟಗಾರರು ಬಂದಿದ್ದಾರೆ. ಅಲ್ಲಿ ದಾವಣಗೆರೆ ಬಿ ಕ್ಯಾಪ್ಟನ್ ಮೊದಲ ಸೆಮಿಫೈನಲ್ ಪಂದ್ಯಾಟದ ಟಾಸ್ ಪ್ರಕ್ರಿಯೆಗಾಗಿ ಆಗಮಿಸಬೇಕಾಗಿದೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಮೂಲಕ 1 ಬೌನ್ಸ್ ಬೌಂಡ್ರಿ. ಡಾಲ್ ಕೋಟೆಗಳ ಸರ್ಪಡ. ಅಶೋಕ್ ಎಸ್ಗಾರಿಕೆ ಭಾಗದಲ್ಲಿ ತೋರ್ಪಡಿಸಿದ್ದಾರೆ. ಅಲ್ಲಿ ಆರಂಭಿಕ ಚೆಂಡಿನಲ್ಲಿ ಬೌಂಡ್ರಿಯನ್ನು ಬಿಟ್ಕೊಟ್ರು. ಈಗ 2ನೇ ಚೆಂಡಿಗಾಗಿ ಈ ಬಾರಿ ಮತ್ತೆ ಹೊಡೆತ ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್. ಡೀಪ್ ಎಕ್ಸ್ಟ್ರಾ ವಿಕೆಟ್ ರೂಪದಲ್ಲಿ ಸಾಗ್ತಾ ಇದೆ. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಅಲ್ಲಿ ಮೊದಲ ಎಸ್ದಲ್ಲಿ ಬೌಂಡ್ರಿ, ಈಗ 2ನೇ ಎಸ್ದಲ್ಲಿ 6. ಈಗಾಗಲೇ ಮುಕ್ತಾಯ ಕಂಡ 2 ಚೆಂಡುಗಳ ಬಳಿಕ 10 ರನ್ನಿನ ಗಳಿಕೆ ಆಗ್ತಾ ಇದೆ ಈ ಓವರ್ನಲ್ಲಿ. ತಂಡದ ಒಟ್ಟು ಮೊತ್ತ 72. ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಅಲ್ಲಿ ಮತ್ತೆ ಅಶೋಕ್ 3ನೇ ಚೆಂಡಿಗಾಗಿ. ಲಾಂಗ್ ಆನ್, ಲಾಂಗ್ ಆಫ್, ಶಾರ್ಟ್ ಕವರ್ಸ್, ಡೀಪ್ ಎಕ್ಸ್ಟ್ರಾ ಮಿಡ್ ವಿಕೆಟ್, ಡಿಫೈನ್ ಆಗಿ ಈ ರೀತಿಯ ಕ್ಷೇತ್ರ ರಕ್ಷಣೆ ಸಜ್ಜುಗೊಳ್ತಾ ಇದೆ. ಮತ್ತೆ ಬೆರಸಿನ ಇದು ಕೂಡ ಸೀಮಾರೇಖೆ ಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 6 ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸೆಕ್ಷನ್ ಶಂಕರ್ ದಾಳಿನ ಮುಖಾಂತರವಾಗಿ ಮತ್ತೆ ಬಾರಾಸಿಡಿನ ಅಣತಿಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಮುಕ್ತಾಯ ಕಂಡ 3 ಚೆಂಡುಗಳಲ್ಲಿ 1 ಬೌಂಡ್ರಿ ಹಾಗೂ 2 ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡ್ರೆ ತಂಡದ ಮೊತ್ತ 78 ರನ್ನಿನ ಗಳಿಕೆ ಆಗ್ತಾ ಇದೆ. 78. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಅಲ್ಲಿ. ಈಗ ತಂಡದ ಮೊತ್ತ ಬಿಗ್ ಸ್ಕೋರ್ ಅನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. 78 ರನ್ನಿನ ಗಳಿಕೆ ಆಗ್ತಾ ಇದೆ. 78. ಮತ್ತೆ ಅಶೋಕ್ 4ನೇ ಚೆಂಡಿಗಾಗಿ ಶಂಕರ್ ಅವರ ಮೇಲೆ. ಈ ಬಾರಿ ಅಷ್ಟಂತ ಚೆಂಡು ಬ್ಯಾಟಿನ ತುದಿ ಅಂಚನ ಸೌರ್ತಾ ಇದೆ. ಫೈನಲ್ ಆಗಿ ಭಾಗದಲ್ಲಿ ಒಂದು ಹೊಡೆದ ಹೆಚ್ಚುವರಿಯ ಸರ್ಪಡ. ಆ ಬಳಿಕ ತಂಡದ ಮೊತ್ತ 79ಕ್ಕೆ ಸಾಗಿದ್ರೆ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಈ ಬಾರಿ ಬೆರಸನ ಹೊಡೆತ ಮೂಲಕ ಮತ್ತೆ ಭರ್ಜರಿ 6.
6 ಓಟಗಳ ಸರಪಳಿ ಆಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 85 ರನ್ನಿನ ಗಳಿಕೆ ಆಗ್ತಾ ಇದೆ. 85. ಮತ್ತೆ ಅಂತಿಮ ಚೆಂಡು, ಇದು ಕೂಡ ನಿಸ್ಸಂಶಯವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 91 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ಶಿವಮೊಗ್ಗ. ಏನಣ್ಣ 10 ನಿಮಿಷ ವೆಯ್ಟ್ ಓಕೆ ಅಣ್ಣ, 10 ನಿಮಿಷ ವೆಯ್ಟ್ ಮಾಡಿ. ಅಲ್ಲಿ ಕ್ರೀಸ್ ಆಗ್ತಾರೆ. 10 ನಿಮಿಷ ರೆಸ್ಟ್ ಇದೆ. 5 ನಿಮಿಷ ರೆಸ್ಟ್ ಮಾಡಿ 2 ಪ್ಲೇಯರ್ಸ್ಗಳು. ಅಲ್ಲಿ ಆರಂಭಿಕ ಹಂತದಲ್ಲಿ ಟಾಸನ್ನು ಆರಂಭಿಕ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ನಡೆಸಿದಂಥ ತಂಡ ಶಿವಮೊಗ್ಗ 6 ಓವರ್ಗಳ ಮುಕ್ತಾಯಕ್ಕೆ 91 ರನ್ನಿನ ಗಳಿಕೆಯನ್ನು ಕಂಡುಕೊಂಡ್ರೆ ವಿಜಯಪುರ ತಂಡಕ್ಕೆ 92 ರನ್ನಿನ ಟಾರ್ಗೆಟ್ ನೀಡ್ತಾ ಇದೆ. ಟಾರ್ಗೆಟ್ 92. वो जरा पानी डाल को ये करना ना, लाइन दिखता नहीं. ಅಲ್ಲೋ ಒಂದು ಸೈಡ್ ಆದ್ಮೇಲೆ ಯಾಕೆ ಮಾಡಿಸ್ತಾ ಇದೀಯಾ? ಒಂದು ಸೈಡ್ ಆದ್ಮೇಲೆ ಅವನಾರ ಮಾಡ್ತಾನ? ಮ್ಯಾಚ್ ಮುಗಿದ್ಮೇಲೆ ಮಾಡಿದ್ರೆ ಮುಗೀತು. ಹನುಮಂತ ಹೋಗಿದ್ದೀಗ ತಗೊಂಡ ಅವನೇ ಹೋಗಿದ್ದೆ. ಆ ಸೆಮಿಫೈನಲ್ 2 ಮ್ಯಾಚಿಗೆ ಮಾಡ್ಕೊಂಡ್ರೆ ಆಗೋದು. अली पेंड्रो कितने का होना पूछो, बोले नहीं ना 120 का. असलम ಹನುಮಂತು ಗಡಗಡ ಮುಗಿಸಪ್ಪ. ಟೈಮಿಂಗ್ಸ್ ಇಲ್ಲಲೇ ಹನುಮಂತು. ಕಳಿಸ್ಬೋದು ಏನು ಮಾಡ್ತೀವಿ, ಆಡ್ಬಿಟ್ಟಲ್ಲಿ 3 ಮ್ಯಾಚ್ ಅದಕ್ಕೆ ಬೇಗ ಮುಗಿಸು ಹನುಮಂತು. ಆಫೀಸ್ನಾಗ ಹಂಗ ಮಾಡ್ತಾನೆ, ಇಲ್ಲಿ ಹಂಗ ಮಾಡ್ತೀಯಲ್ಲ. ಬಿಡ ಮ್ಯಾಚ್ ನೋಡಕ್ ಬಂದಾನ. ಇಲ್ಲಿ ಎಲ್ಲ ಬರೀ ಗಂಡು ಮಕ್ಳು ಬಿಡ, ಇಲ್ಲಿ ಕೂತಾಳ ಏನಾಗಲ್ಲ. ಇಲ್ಲ ತಗೊಳ, ಇಲ್ಲಿ ಕೇಳಿಲ್ಲ ನೋಡು. ಬಾರ ಅಂತ ಬಾರ ಬ್ಯಾಡ ಬಾ ಸುಮ್ಮನೆ ಅಂತಾರವ್ರ. ನಿನಗೆ ಆಫೀಸ್ ಒಳಕ್ಕೆ ಹಿಂಸೆ ಆಗ್ತದೆ. ಇಲ್ಲಂದ್ರೂ ಫ್ರೀ ಐತಿ. ಗಂಡು ಮಕ್ಳು ಕೂತೇವಿಲ್ಲ, ಹೆಣ್ಮಕ್ಳು ಅದಾರ ಇಲ್ಲಿ ನಿಲ್ತಾರೆ. ಸುಮ್ ಕೂತ ಮತ್ತೆ ನೀನು ಯಾಕೆ ಹಂಗೆ ಮಾಡ್ತೀವಿ? ಆದ್ರೂ ಹೆಂಗಾರ ಇರಲಿ, ನೀನು ಏನೇ ಮಾಡು, ಯಾವ್ದಾರ ನೋಡ್ಕೊ ಒಂದು ಕಟ್ಟಿಬಿಡ ಅನ್ನತ್ತಾಗ.
ನೀರಣ್ಣ ಓಡಲ್ 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 ನಾನು ಅದೇ ಅಲ್ಲ ಅವನು ಎಡವಟ್ಟು ನನ್ನ ಮಗ ನನ್ನ ಮಗ ಏನಾರು ಮಾತಾಡಿದ್ರೆ ಮುಗಿಸ್ರಪ್ಪ ಗಡಗಡ. ಅಂಪೇರ್ ಅಂಪೇರ್ ಹೋಗಿ ಅಂಪೇರ್. ಹೋಗಿ 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 ಏನಾಗಲ್ಲ ಹೋಗಿ ಹೋಗಿ ಅಂಪೇರ್ ಹೋಗಿ ಒಳಗೆ ಹೋಗಿ. ಸರ್ ಶಿವಮೊಗ್ಗ ಫೀಲ್ಡ್ ಸೆಟ್ ಮಾಡಿ ಅಂಪೇರ್ ಹೋಗಿ ಒಳಗೆ. ಜೀವನ ಎಸ್ಗಾರಿಕೆ ಭಾಗದಲ್ಲಿ ಸ್ಟ್ರೈಕ್ ರೂಪದಲ್ಲಿ ಕಾಶಿ ಸ್ಟ್ರೈಕ್ ರೂಪದಲ್ಲಿ ಆರಂಭಿಕ ಮೂಲಕ ಕಾಶಿ ಆರಂಭಿಕ ಸಲೆ ಭರ್ಜನೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಮಾಡಿಕೊಳ್ತಿದ್ದಾರೆ. 6 ಓಟಗಳ ಪೂರೈಕೆ ಆಗ್ತಾ ಇದೆ. ಸಿಕ್ಸರ್ ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ 92 ರನ್ನಿನ ಟಾರ್ಗೆಟ್ ಚೇಸಿಂಗ್ ಪ್ರಕ್ರಿಯೆ ಮಾಡಬೇಕಾಗಿದೆ. ಮತ್ತೆ 2ನೇ ಚೆಂಡಿಗಾಗಿ ಜೀವನ್ ಕಾಶಿಯವರ ಮೇಲೆ
ನೆಟ್ಟನೆ ಹೊಡೆತ ಲಾಂಗ್ ಆನ್ ರೂಪದಲ್ಲಿ ಸಾಗ್ತಾ ಇದೆ. ಈ ಬಾರಿ ಡೈರೆಕ್ಟ್ ಹಿಟ್ ಸಾಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ಗೆ ಮರವಾಗ್ತಿದ್ದಾರೆ. ಉತ್ತಮ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ಈ ಒಂದು ಹಂತದಲ್ಲಿ. ರನ್ಔಟ್ಗಾಗಿ ಬಲವಾದ ಮನವಿ ಮಾಡಿದ್ರು. ಅಲ್ಲಿ ನಿರ್ಣಾಯಕರು ಟಿವಿ ಅಂಪೈರ್ಗೆ ಥರ್ಡ್ ಅಂಪೈರ್ಗೆ ಮೊರೆ ಹೋಗ್ತಿದ್ದಾರೆ. ಅಲ್ಲಿ ನಿರ್ಣಯ ಔಟ್ ಆರ್ ನಾಟ್ ಔಟ್ ಕಾದ್ ನೋಡಬೇಕಾಗಿದೆ. ರನ್ಔಟ್. ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ವಿಜಯಪುರ ತಂಡ. ಅಲ್ಲಿ ಇಲ್ಲದ ರನ್ ಕದಲವಾಗಿ ಕಾಶಿ ರನ್ಔಟ್ ಆಗ್ತಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿದ್ದಂಥ ಕ್ಷೇತ್ರ ರಕ್ಷಕನ ಮುಖಾಂತರವಾಗಿ ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಲಕ್ಷ್ಮಣ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಮತ್ತೆ ಜೀವನ್ ಈ ಬಾರಿ ಸದ್ದ ಚೆಂಡು ತನ್ನ ಮೂಲಕ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ. ಅವಳಿ ಓಟ್ಗಳ ಪೂರೈಕೆ ಆಗ್ತಾ ಇದೆ. 2 ರನ್ನಿನ ಪೂರೈಕೆ ಆಗ್ತಾ ಇದೆ ಈ ಬಾರಿ. ಶಾಟ್ ಪ್ರಯತ್ನ ಪರ್ಫೆಕ್ಟ್ ಶಾಟ್ ಸಂಬಂಧ ಕಲ್ಸ್ಕೊಳ್ತಾರೆ. ತನ್ನ ಮೂಲಕ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಪೂರೈಕೆ ಆಗ್ತಾ ಇದೆ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 12 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. 12 ರನ್ಸ್ ಲಾಸ್ ಆಫ್ 1 ವಿಕೆಟ್ ವಿಜಯಪುರ ತಂಡ. ಮತ್ತೆ ಜೀವನ್ ಈ ಬಾರಿ ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಸಲ್ಲ. ಡಾಟ್ ಬಾಲ್. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಮೊದಲ ಓವರ್ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಜೀವನ್ ಕೊನೆಯ ಚೆಂಡಿಗಾಗಿ ಈ ಬಾರಿ ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ. ಡೀಪ್ ವಿಕೆಟ್ ಬದಲೇ ಸೀಮಾರೇಖೆಯ ತುದಿ ಅಂಚಿನಲ್ಲಿ ಈಗ ಕ್ಯಾಚ್ ಅನ್ನು ಇಡ್ತಿದ್ದಾರೆ. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ. ಅಲ್ಲಿ ಮತ್ತೆ ಯಶಸ್ಸನ್ನು ದಾಖಲಿಸಿಕೊಳ್ತಿದ್ದಾರೆ ಜೀವನ್. ಅಲ್ಲಿ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ವಿಜಯಪುರ ತಂಡ. ಪ್ರಮುಖ 2 ವಿಕೆಟ್ಗಳ ಪತನವಾಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 12ಕ್ಕೆ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 12 ರನ್ಸ್ ಲಾಸ್ ಆಫ್ 2 ವಿಕೆಟ್ಸ್. ಏನಣ್ಣ ಅಣ್ಣ ರಿವ್ಯೂ ತಗೊಂಡಿರಾ ಹೆಂಗೆ? ಕ್ಯಾಚ್ ಔಟ್ ರಿವ್ಯೂವಾ? ಅಲ್ಲ ಗೊತ್ತಿಲ್ಲ. waiting for the decision.
ಎಲ್ಲರೂ ಇದಕ್ಕೆ ಹೋಗಿರೋಣ ಬರ್ರಿ, ಅಲ್ಲಿ ಅಂಪೇರ್ ನೋಡಿ ಹೇಳ್ತಾರೆ ಬರ್ರಿ, ಈ ಕಡೆ ಬರ್ರಿ. ಸರ್ ನೀವು ಬಂದ್ಬಿಡಿ ಸರ್, ಈ ಕಡೆ ಎಲ್ಲರೂ ಈ ಕಡೆ ಬಂದ್ಬಿಡಿ, ಅಲ್ಲಿ ಹೋಗ್ಬೇಡಿ, ಅಲ್ಲಿ ಇವಾಗ ಮಾಡ್ತಾರೆ ಎಲ್ಲರೂ. ಅಣ್ಣ ಅಲ್ಲಿ ಥರ್ಡ್ ಅಂಪೇರ್ ಡಿಸಿಷನ್ ಕೊಡ್ತಾರೆ, ನೀವು ಎಲ್ಲ ಹೊರಗಡೆ ಬನ್ನಿ, ಒಳಗಡೆ ಯಾರು ಹೋಗ್ಬೇಡಿ ಟಿ ವಿ ಅಂಪೇರ್ ಹತ್ರ. ಎರಡು ಅಂಪೇರ್ ಔಟ್. ಅಲ್ಲಿ ತಂಡದ ಮೊತ್ತ 12 ಓಟವನ್ನು ದಾಖಲಿಸ್ತಾ ಇದೆ ಮೊದಲ ಓವರ್ ಮುಕ್ತಾಯದ ಬಳಿಕ. ಕಾರ್ತಿಕ್ ಎಸ್ಗಾರ್ಕೆ ಭಾಗದಲ್ಲಿ ಓಟ್ಗಳಿಗೆ ಅವಕಾಶ ಮಾಡಿಕೊಳ್ಸಲ್ಲ, ಮತ್ತೆ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಪರ್ಸು ಹೊಸ ದಾಂಡಿಗ, ಎರಡನೇ ಸತ ಕೊಂಚರಾಗದವರು ಕಂಡುಕೊಳ್ತಾ ಇದ್ದ, ಕ್ಯಾಚ್ ಹಿಡಿಯುವಂತ ಪ್ರಯತ್ನ ಮಾಡಿದ್ರು, ಅಲ್ಲಿ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಲಕ್ಷ್ಮಣ್ ದಾಂಡಿನ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಬೌಂಡ್ರಿ ಈ ಬಾರಿ ನೋ ವೈಟ್ ಬಾಲ್, ವೈಟ್ ಬಾಲ್, ವೈಟ್ ಬಾಲ್, ವೈಟ್ +1 ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಒಂದು ದೊಡ್ಡದ ಹೆಚ್ಚುವರಿ ಸೇರ್ಪಡೆ. ಈ ಒಂದು ಟೂರ್ನಿಯ ನೇರ ಪ್ರಸಾರ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ತನ್ಮೂಲಕ ಲಕ್ಷ್ಮಣ್ ದಾಂಡಿನ ಮುಖಾಂತರವಾಗಿ ಡಿಪಿ ವಿಕೆಟ್ ರೂಪದಲ್ಲಿ 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಭರ್ಜರಿ ಸಿಕ್ಸರ್. ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 25ಕ್ಕೆ ಸಾಗ್ತಾ ಇದೆ. ಈ ಬಾರಿ ಅಸಂತ ಚೆಂಡು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಾರ್ತಿಕ್ ಅಸಂತ ಚೆಂಡು ಮತ್ತೆ ರನ್ಗಳಿಗೆ ಕಡಿವಾಣ ಆಗ್ತಿದ್ದಾನೆ ಕಾರ್ತಿಕ್. ಅಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆದ್ರೆ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 25 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 2 ವಿಕೆಟ್ ಅನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದೆ ವಿಜಯಪುರ ತಂಡ. 2 overs gone, 25 runs loss of 2 wickets.
ಅಲ್ಲಿ ಗೆಲುವಿಗಾಗಿ 24 ಎಸೆತಗಳ ಮುಂದೆ 67 ರನ್ನಿನ ಬೃಹತ್ ಮೊತ್ತದ ಚೇಸಿಂಗ್ ಪ್ರಕ್ರಿಯೆ ನಡೀಬೇಕಾಗಿದೆ. 24 ಎಸೆತ 67 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಓರೆ ಬಿಸಿಲಿನ ವಾತಾವರಣದಲ್ಲಿ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಈಗ ಮಹಾನಗರ ಪಾಲಿಕೆ ನೌಕರರ ರಾಜ್ಯಮಟ್ಟದ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಜೀವನ ಸಂತ ಚೆಂಡು ಪ್ಯಾಡ್ ಮೇಲೆ ಬಂದ್ಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಪ್ಪತ್ತ 23 ಎಸೆತ 67 ರನ್ನಿನ ಅವಶ್ಯಕತೆ. 23 ಬಾಲ್ಸ್ 67 ರನ್ಸ್ ರಿಕ್ವೈರ್ಡ್. ಶಾರ್ಟ್ ಆಗಿ ಬೀಳ್ತಾ ಇದೆ. ಬ್ಯಾಟಿನ ತುದಿ ಅಂಚನ ಸೌರ್ತಾ ಇದೆ. ಲಾಂಗ್ ಆನ್ ರೂಪದಲ್ಲಿ ಕೇವಲ ಒಂಟಿ ಓಟ. ಮತ್ತೆ ಜೀವನ್ ಈ ಬಾರಿ ರಿವರ್ಸ್ ಶಾಟ್ ಪ್ರಯತ್ನ ತನ್ಮೂಲಕ ಡೀಪ್ ಪಾಯಿಂಟ್ ರೂಪದಲ್ಲಿ ಈಗ ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ. ಅಲ್ಲಿ ಲೈನ್ ಅಂಪೈರ್ಗಳು ಬೌಂಡ್ರಿ ಎಂಬ ತೀರ್ಪನ್ನು ನೀಡಿದ್ರು. ಅಲ್ಲಿ ನಿರ್ಣಾಯಕರು ಕೂಡ ಬೌಂಡ್ರಿ ತೀರ್ಪನ್ನು ನೀಡ್ತಿದ್ದಾರೆ. 4 ಓಟಗಳ ಪೂರೈಕೆ ಆಗ್ತಾ ಇದೆ. ಅಣ್ಣ ಇಲ್ಲಿ ಲೈನ್ ಅಂಪೈರ್ ಪ್ರೇಕ್ಷಕರು ಕುಳಿತುಕೊಂಡಿದ್ದಾರೆ. ಇವರೇ ತೀರ್ಪನ್ನು ನೀಡ್ತಿದ್ದಾರೆ. ಅಲ್ಲಿ ನಿಮ್ಮ ಕಡೆ ಬೌಂಡ್ರಿ ಹೇಳ್ತಿದ್ದಾರಣ್ಣ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಅಣ್ಣ. ಸ್ವಲ್ಪ ಈ ಕಡೆ ಬರೋಣ. ವಾತ ಬೆರಸನ ಹಣ ತಾತನ್ ಮೂಲಕ ಡಿಫೈನ್ ಲಗಮಗದಲ್ಲಿ ಲಕ್ಷ್ಮಣ್ ದಾಳಿರ ಮುಖಾಂತರವಾಗಿ ಗಗನ ಚುಂಬಿ ಸಿಕ್ಸರ್. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕಂಡುಕೊಳ್ತಿದ್ದಾರೆ ಲಕ್ಷ್ಮಣ್. ಬೌಂಡರಿ ಸಿಕ್ಸರ್ಗಳ ರನ್ ಮಾಡಿಸಿದ್ದಾರೆ. ಈಗ ತಂಡದ ಮೊತ್ತ 36 ಓಟವನ್ನು ದಾಖಲಿಸ್ತಾ ಇದೆ ವಿಜಯಪುರ ತಂಡ. ಅಲ್ಲಿ ಹಂತದಲ್ಲಿ ಈಗ 20 ಎಸೆತಗಳ ಮುಂದೆ 56 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಇಲ್ಲ ವಿಕೆಟ್ ಹೋದಾಗ ಆಡಕ್ಕೆ, 6 ಹೊಡೆದಾಗ ಆಡಕ್ಕೆ. ಈ ಬಾರಿ ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 19 ಎಸೆತ 56 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ತಂಡದ ಮೊತ್ತ 36 ಓಟವನ್ನು ದಾಖಲಿಸ್ತಾ ಇದೆ. ಮತ ಜೀವನ್
ಈ ಬಾರಿ ಮತ್ತೆ ಬೇರಶನ ಆಡತ್ತ ಡಿಫೆಂಡ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಮತ್ತೆ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 40, 2 ವಿಕೆಟ್ ನಷ್ಟಕ್ಕೆ. ಅಂತಿಮ 18 ಎಸೆತ 52 ರನ್ನಿನ ಅಂತಿಮ 18 ಎಸೆತ 52 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ಈಗಾಗಲೇ 3 ಓವರ್ಗಳ ಬಳಿಕ 40 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ವಿಜಯಪುರ ತಂಡ. ಚೇಸಿಂಗ್ ಪ್ರಕ್ರಿಯೆನ ಬೌಂಡರಿ ಸಿಕ್ಸರ್ಗಳ ಮುಖಾಂತರವಾಗಿ ಈಗ ಚೇಸಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಮತ್ತೆ ಬೌಲಿಂಗ್ ಭಾಗದಲ್ಲಿ ಕಾರ್ತಿಕ್, ಎಸ್ತಗಾರಿಕೆ ಭಾಗದಲ್ಲಿ ಪರ್ಶು ಸ್ಟ್ರೈಕನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಲಕ್ಷ್ಮಣ್ ಕೂಡ ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ವಿಜಯಪುರ ತಂಡದ ಪರವಾಗಿ. ಕಾರ್ತಿಕ್ ಬಾರಿ ಚೆಂಡು ನೆಟ್ಟರೆ ರೋಡ್ ಲಾಂಗ್ ಆನ್ ಲಾಂಗ್ ಆಫ್ ನಡುವರ ಸುರಕ್ಷಿತ ಗ್ಯಾಪ್ ಶಾಟ್ ಉತ್ತಮ ಕ್ಷೇತ್ರ ರಕ್ಷಣೆ ಕಂಡುಬರ್ತಾ ಇದೆ. ಅಂತಿಮವಾಗಿ 2 ಓಟಗಳು ಮಾತ್ರ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ 42. ಗೆಲುವಿಗಾಗಿ 50 ರನ್ನಿನ ಅವಶ್ಯಕತೆ 17 ಎಸೆತಗಳ ಮುಂದೆ. ಕೇವಲ 1 ಓಟ ಮಾತ್ರ ಪೂರೈಕೆ ಮಾಡಿಕೊಂಡ್ರು. ಈ ಬಾರಿ ಮತ್ತೆ ಲಕ್ಷ್ಮಣ್ ಸ್ಟ್ರೈಕ್ ರೂಪದಲ್ಲಿ. ಈ ಬಾರಿ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ನಡೆಸಿದಾರ ಲಕ್ಷ್ಮಣ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ 4ನೇ ಚೆಂಡಿಗಾಗಿ ರೈಸಿಂಗ್ ಡೆಲಿವರಿ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ತನ್ಮೂಲಕ ಕೇವಲ 2 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 45. ಮತ್ತೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಬ್ಯಾಟಿನ ತುದಿ ಅಂಚನ ಸೌಡ್ತಾ ಇದೆ. ಕೇವಲ 1 ಓಟ. ಕಾರ್ತಿಕ್ ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ಈ ಒಂದು ಹಂತದಲ್ಲಿ. ಕೊಂಚ ರನ್ಗಳಿಗೆ ಕಡಿವಾಣ ಹಾಕ್ತಿದ್ದಾರೆ. ತಂಡದ ಮೊತ್ತ 46. 13 ಎಸೆತಗಳ ಮುಂದೆ 46 ರನ್ನಿನ ಅವಶ್ಯಕತೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಅಲ್ಲಿ ಗೂಟ ರಕ್ಷಕರ ಕೈ ಸೇರ್ತಾ ಇದೆ ಚೆಂಡು. ಡಾಟ್ ಬಾಲ್. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 46. ಅಲ್ಲಿ ಗೆಲುವಿಗಾಗಿ 46 ರನ್ನಿನ ಅವಶ್ಯಕತೆ. 12 ಎಸೆತಗಳ ಮುಂದೆ 12 balls 46 runs required. ಅಲ್ಲಿ ಮುಂದಿನ ಸೆಮಿಫೈನಲ್ ಪಂದ್ಯಾಟ
ಟಾಸ್ ಪ್ರಕ್ರಿಯೆಗಾಗಿ ತುಮಕೂರು ಕ್ಯಾಪ್ಟನ್ ಆಗಿ ದಾವಣಗೆರೆ ಬಿ ತಂಡದ ನಾಯಕರು, ಎರಡು ತಂಡದ ನಾಯಕರು ಟಾಸ್ ಪ್ರಕ್ರಿಯೆಯನ್ನು ನಡೆಸಬೇಕಾಗಿದೆ. ಅಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯಾಟ, ಈ ಪಂದ್ಯ ಮುಕ್ತಾಯದ ಬಳಿಕ ಸಾಗ್ತದೆ. ಅಲ್ಲಿ ಮಾಚಾರ ಸಬಾಲರ್ ಮಹಾಭಾರತದ ಸಾರಥಿ ಕೃಷ್ಣ ಈಗ ಎಸೆತಗಾರಿಕೆ ಭಾಗದಲ್ಲಿ ಅದ್ಯಾವ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗಿದೆ. ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ಅಲ್ಲಿ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ ವಿಜಯಪುರ ತಂಡಕ್ಕಿದೆ. 11 ಸತ 45 ರನ್ನಿನ ಅವಶ್ಯಕತೆ. ಈ ಒಂದು ಭಾಗದಲ್ಲಿ ಕೇವಲ ಒಂದು ದೊಡ್ಡದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 48. ಅಲ್ಲಿ ದಾವಣಗೆರೆ ಬಿ ತಂಡ ಟಾಸ್ ಅನ್ನು ಜಯಿಸ್ತಾ ಇದೆ. ಮೂರನೇ ಚೆಂಡಿಗಾಗಿ ಕೃಷ್ಣ ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ಫೈನ್ ಲೆಗ್ ಭಾಗದಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ 4 ಔಟ್ಗಳ ಸೇರ್ಪಡೆ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 52 ಓಟವನ್ನು ದಾಖಲಿಸ್ತಾ ಇದೆ. 40 ರನ್ನಿನ ಗಳಿಕೆ ಕಂಡುಬೇಕಾಗಿದೆ. 9 ಎಸೆತ 40 ಓಟ್ಗಳು ಬರಬೇಕಾಗಿದೆ. ಮತ್ತೆ ಬಿಗ್ ಶಾಟ್ ಇವರೇ ನೆಟ್ ಲಾಂಗ್ ಆನ್ ಲಾಂಗ್ ಆಫ್ ನಡುವಿನ ಸುರಕ್ಷಿತ ಗ್ಯಾಪ್ ಶಾಟ್, ಭರ್ಜರಿ ಸಿಕ್ಸರ್. ತಂಡದ ಮೊತ್ತ ಈ ಸಿಕ್ಸರ್ ಮುಖಾಂತರವಾಗಿ 58 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ 8 ಎಸೆತಗಳ ಮುಂದೆ 34 ರನ್ನಿನ ಅವಶ್ಯಕತೆ. 8ಕ್ಕೆ 34. ಮತ್ತೆ ಕೃಷ್ಣ 5ನೇ ಚೆಂಡಿಗಾಗಿ ಬೌಲಿಂಗ್. ಓಕೆ, ದಾವಣಗೆರೆ ಬಿ ತಂಡ ಟಾಸ್ ಅನ್ನು ಗೆದ್ಕೊಂಡು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಅಂತಿಮ ಚೆಂಡು ಮಾತೆ ಬೇಸುವಂತ ಪ್ರಯತ್ನ. ಲಕ್ಷ್ಮಣ್ ದಾಂಡೆನ ಮುಖಾಂತರವಾಗಿ ಈಗ ಮಿಡ್ ವಿಕೆಟ್ ರೂಪದಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಲ್ಲಿ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 58. ಗೆಲುವಿಗಾಗಿ 6 ಎಸೆತಗಳ ಮುಂದೆ 34 ರನ್ನಿನ ಅವಶ್ಯಕತೆ. 6 ಎಸೆತಗಳಲ್ಲಿ 6 ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ಬೇಕಾಗಿದೆ.
ಅಲ್ಲಿ ಮತ್ತೊಂದು ಹೊಸ ದಾಂಡಿಗ ಸೊಹಲ್ ಅಂಕಣದೊಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರ. 6 ಎಸೆತಗಳ ಮುಂದೆ 34 ರನ್ನಿನ ಅವಶ್ಯಕತೆ. 5 ಭರ್ಜರಿ ಸಿಕ್ಸರ್ ಹಾಗೂ 1 ಬೌಂಡ್ರಿ ಬರಬೇಕಾಗಿದೆ ಜಯಕ್ಕಾಗಿ. ಜಿತೇಶ್ ಎಸೆತಗಾರಿಕೆ ವಿಭಾಗದಲ್ಲಿ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ ವಿಜಯಪುರ ತಂಡಕ್ಕೀಗ. ವೈಟ್ ಬಾಲ್ ಕ್ರಮವಿಲ್ಲದ ಸತ. 6ಕ್ಕೆ 33. ಆರಂಭಿಕ ಸತ. ಕೇವಲ 1 ಓಟ ಮಾತ್ರ ಮಾಡ್ತಾ ಇದೆ. ಈ ಬಾರಿ ಡಾಟ್ ಬಾಲ್. ಅಂತಿಮ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಒಂದು ಹಂತದಲ್ಲಿ ಈಗ ಶಿವಮೊಗ್ಗ ತಂಡ ಮೇಲುಗೈ ಸಾಧಿಸ್ತಾ ಇದೆ. ಮತ್ತೆ ಡಾಟ್ ಬಾಲ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 3 ಎಸೆತ 32 ರನ್ನಿನ ಅವಶ್ಯಕತೆ. ಮತ್ತೆ ಡಾಟ್ ಬಾಲ್. ಅಲ್ಲಿ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಈಗ ಶಿವಮೊಗ್ಗ ತಂಡ ಮೇಲುಗೈ ಸಾಧಿಸ್ತಾ ಇದೆ. ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ.